ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಎಲ್ಲ ನಮ್ಮ ಪ್ರತಿನಿಧಿಗಳೆಲ್ಲ ನಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ ಒಂದು ಪ್ರತಿಭಾ ಪುರಸ್ಕಾರನ ಮಾಡಿದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ. ಏನು ನಮಗೆ ಸ್ವಲ್ಪ ಅರಿಬಿರಿ ಆಗಿದೆ, ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವತ್ತು ನಮ್ಗೆ ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಎಲ್ಲ 1,000 ಜನ ಅಂದ್ಕೊಂಡಿದ್ರಿ. ಇದು 1,500 ಆದ ಮೇಲೆ ಜನಸಂಖ್ಯೆ ಬಂದಿತ್ತು. ನಾವು ಆದ್ರೂ ಮಾಡಿದ್ದೀರಿ. ಈ ನಮ್ಮ ಸಮಾಜಕ್ಕೆ ನಾವು ಸಂದೇಶ ಕೊಡ್ತಾ ಇರೋದು ಏನಂದರೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸನ ಹೆಚ್ಚು ಒತ್ತು ಕೊಟ್ಟು ನೀವು ಮಕ್ಕಳನ್ನ ಓದಿಸಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರೋದು. ನಾವು ಅದಕ್ಕೆ ಪ್ರತಿಫಲ ಸಿಕ್ಕಿದೆ. ನಮಗೆ 11 ವರ್ಷದಿಂದ ಮಾಡ್ತಾ ಇರೋದ್ರಿಂದ ನಮಗೆ ಅದು ಪ್ರತಿಫಲ ಸಿಕ್ಕಿದೆ. ನಮ್ಮ ಮಕ್ಕಳು 11 ವರ್ಷದಲ್ಲಿ ಈಗ 1.4% ಇದೆ ನಮ್ಮದು ರೇಷಿಯೋ ಏನೋ ವಿದ್ಯಾಭ್ಯಾಸ ಮಾಡೋದು. ಆವಾಗ ಇದ್ದಿದ್ದು 0.86 ಇತ್ತು. ನಾವು ಅದು ಅಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ. ಇನ್ನೂ ಚೆನ್ನಾಗಿ ಓದ್ತಾ ಇದ್ದಾರೆ. ನನಗಂತೂ ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ನಮ್ಮವರು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವೂ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋದಕ್ಕೆ ಇವತ್ತು ಬಂದಿರೋ ಮಕ್ಕಳು ಏನು 99.5 99.9 ಈ ಥರ ಮಕ್ಕಳೇ ಸಾಕ್ಷಿ. ಅವರೆಲ್ಲ ಓದ್ತಾ ಇದ್ದಾರೆ. ಬಡವರಿಗೆ ಏನು ಓದೋದಕ್ಕೆ ನಾವು ಸಹಾಯ ಮಾಡ್ತಾಯಿದ್ದೀನಿ. ನಮ್ಮ ರಾಜ್ಯ ಸಂಘದಿಂದ ಎಲ್ಲರೂ ಸೇರಿ ಅವರು ಸಹಾಯ ಮಾಡ್ತಾಯಿದ್ದೀರಿ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಹೆಚ್ಚು ಓದಿ ಒಳ್ಳೊಳ್ಳೆ ಕೆಲಸಗಳಿಗೆ ಸೇರಿ ನಮ್ಮ ಸಮಾಜದ ಮಕ್ಕಳನ್ನು ಓದಿಸೋದಕ್ಕೆ ಮೇಲೆತ್ತೋದಕ್ಕೆ ಎಲ್ಲರೂ ಸಹಾಯ ಮಾಡಬೇಕು. ನೀವೆಲ್ಲರೂ ನಮ್ಮ ಮಡಿವಾಳರು ಎಲ್ಲ ಸೇರಿ ಮಾಡಬೇಕು ಅಂತ ಈ ಮೂಲಕ ತಮ್ಮನ್ನೆಲ್ಲ ಮಡಿವಾಳರು ಕೇಳ್ಕೊಳ್ತಾ ಇದ್ದೀವಿ. ಕನಿಷ್ಠ ಎಷ್ಟು ಮಾರ್ಕ್ಸ್ಗೆ ಅಂಕಕ್ಕೆ ನೀವು SLC 70 ಔಟ್ ಆಫ್ ಮೇಲೆ ಇದ್ದವ್ರು ಮಾತ್ರ ಕೊಟ್ರಿ. PUC 80 ಮೇಲೆ ಕೊಟ್ಟಿರೋದು. ಈಗ ಇಲ್ಲಿ ಮೋಹನ್ ಲಾಲ್ ರಜಕ್ ಅಂತ ಬಂದಿದ್ದಾರೆ. ಅವರು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ. ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ನಾವು ಒಂದು ಬೋರ್ಡ್ ಮೀಟಿಂಗಲ್ಲಿ ಅವ್ರನ್ನ ಕರೆಸಿ ಯಾವ ಥರ ಮಾಡಬೇಕು, ಏನು ಅದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಏನು ಅಂತ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಕರೆಸಿ ಕೋಚಿಂಗ್ ಸೆಂಟರ್ನ ಓಪನ್ ಮಾಡ್ತೀವಿ. ಮುಖ್ಯ ಅತಿಥಿಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು, HM ರೇವಣ್ಣವ್ರು ಬಂದಿದ್ದು. ನಾವು ಇಬ್ಬರನ್ನೇ ಇನ್ವೈಟ್ ಮಾಡಿದ್ದು. ಬಾಂಬೆಯಿಂದ ಕೃಷ್ಣಕುಮಾರ್ ಕನೋಜಿ ಅಂತ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಬಂದಿದ್ದರು. ಒಂದು ನಾಸಿಕ್ಕಿಂದ ರಾಜೇಂದ್ರ ಹಾರೆ ಅಂತ ಅವರು ಮಹಾದಾನಿಗಳು, ಸ್ಟೇಟ್ ಆಲ್ ಇಂಡಿಯಾ ಕನ್ವೀನರ್ ಅವರು. ಇಡೀ ದೇಶದಲ್ಲಿ ಅವರು ಎಲ್ಲ ಮಡಿವಾಳರನ್ನು ಒಂದು ಗೂಡ್ಸಕ್ಕೆ ಓಡಾಡ್ತಾ ಇದ್ದಾರೆ. ಅವ್ರು ಬಂದಿದ್ದರು. ಮತ್ತು ಸ್ವಾಮೀಜಿ ಇವರು ಲಕ್ನೋಯಿಂದ ಅಶೋಕ್ ಮಹಾರಾಜ್ ಅಂತ ಹೇಳ್ಬಿಟ್ಟು ನಮಗೇನು ಇಲ್ಲಿ ಸ್ವಾಮೀಜಿಗಳಿದ್ದಾರೋ ಅದೇ ಥರ ಅಲ್ಲಿ UPಯಲ್ಲಿ ಅವರು ಅಶೋಕ್ ಮಹಾರಾಜ್ ಅಂತ ದೊಡ್ಡ ಒಂದು ಆಶ್ರಮ ಇದೆ. ಅಲ್ಲಿ ಮಕ್ಕಳನ್ನೆಲ್ಲ ಓದಿಸಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತು ಅಲ್ಲಿ ನಮಗೇನು UPಯಲ್ಲಿ 5 ಜನ MLA ಇದ್ದಾರೆ, ಒಬ್ಬ ಮಿನಿಸ್ಟ್ರ್ ಇದ್ದಾರೆ. ಪ್ರಯಾಗ್ರಾಜ್ ಏನಿದೆ ಅದರಲ್ಲಿ ನಮ್ಮವರೇ MLA ಮಿನಿಸ್ಟ್ರು. ಅದು ನಮಗೆ ಹೆಮ್ಮೆ ವಿಷಯ. ಯಾಕೆಂದರೆ ಅಲ್ಲಿ SC ಇದೆ, ಅದರಿಂದ ಅಲ್ಲಿ ಆ ಥರ ಇದೆ. ನಮ್ಮದು ಇಲ್ಲಿ SC ಆದರೆ ನಾವು ಆ ಥರ ಆಗ್ಬೋದು ಅನ್ನೋದು ಕನಸು ಕಾಣ್ತಾ ಇದ್ದೀನಿ. ನೋಡೋಣ, ದೇವರಿದ್ದಾನೆ, ಮಾಚಿ ದೇವರ ಆಶೀರ್ವಾದ ಇದ್ದರೆ ಮುಂದಿನ ದಿವಸ SC ಆಗ್ತದೆ. ಅಧ್ಯಕ್ಷ, ಕಡೆ ಪ್ರಶ್ನೆ, ಸಚಿವರು ಬಂದಿದ್ರು, ಏನು ಮನವಿ ಮೆಮೊರಾಂಡಮ್ ಏನಾರು ಕೊಟ್ಟರು ಸರ್? ಸಮುದಾಯಕ್ಕೆ ಏನಾದರೂ ಈ ಸರ್ಕಾರದಲ್ಲಿ ಅನುದಾನ ನೀಡಿ ಅಂತ ಏನಾರು ಮನವಿ? ನಾವೇನು ಈಗ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು, ನಾವೇನು ಕೆಲವು ಬೇಡಿಕೆಗಳು ಹೇಳಿದ್ದೀರಿ. ನಮ್ಮ ಮಡಿವಾಳರು ಹಾಸ್ಪಿಟ್ಲ್ಗಳಲ್ಲಿ ಬಟ್ಟೆ ಒಗಿತಾರೆ, ಬಟ್ಟೆಗಳು ಒಗೆಯೋದನ್ನು ಮಡಿವಾಳರಿಗೆ ಕೊಡಬೇಕು. ಈಗೇನಾಗಿದೆ, ಯಾರೋ ಅಲ್ಲೆಲ್ಲ ಬೇರೆಯವರು ಯಾರನ್ನ ಕರೆಸಿ ಮಾಡ್ತಾ, ಮುಂಚೆ ಎಲ್ಲ ಮಡಿವಾಳರೇ ಒಗಿತಾಯಿದ್ರು. ಮತ್ತು ದೇವಸ್ಥಾನಗಳಲ್ಲಿ ನಾವು ಏನು ನೆಡ್ಮುಡಿಗೆ ಹಾಕೋದು ಆಗಲಿ, ದೇವ್ರನ್ನ ಪಂಜಿಡ್ಕೊಂಡು ಹೋಗೋದಾಗಲಿ ಬೇರೆಯವರೆಲ್ಲ ಮಾಡೋ ಪದ್ಧತಿ ಆಗಿಬಿಟ್ಟಿದೆ. ಅದರಿಂದ ನಮಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ. ನಿಮ್ಮ ಮನವಿ ಕೊಡಿ ಅಂತ ಹೇಳಿದ್ದಾರೆ. ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಮಡಿವಾಳ ಮಾಚಿದೇವರ ಏನು ಶಿಲಾ ಒಂದು ಮೂರ್ತಿ ಪ್ರತಿಮೆ ಪುತ್ಥಳಿಕೆಯನ್ನು ಮಾಡೋದಕ್ಕೂ ಒಪ್ಕೊಂಡಿದ್ದಾರೆ. ನಾವು ಜಾಗ ಗುರುತು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಆಗ್ತದೆ. ನಮಗೇನು ಎಲ್ಲ ಈ ಕಾರ್ಯಕ್ರಮಗಳು ಅದರಿಂದ ಆಗುತ್ತೆ ಅಂತ ಭರವಸೆ ಇದೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ಸೇರಿ ಒಂದೊಂದು ಸಮಾಜ ಕಟ್ಟೋದಕ್ಕೆ ನಾವೆಲ್ಲ ಶ್ರಮಿಸ್ತೀವಿ. ಕಡೆ ಪ್ರಶ್ನೆ, ಸಮುದಾಯದ ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೆ ಅತ್ಯಂತ ಯಶಸ್ವಿಗೊಳಿಸಿದರೆ ಯಾರಿಗೆ ಧನ್ಯವಾದ ಹೇಳ್ತೀರಾ ಸರ್? ಈಗ ಈ ಪ್ರತಿಭಾ ಪುರಸ್ಕಾರನ ಈಗ ನಾವು ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಇರೋ ಪ್ರಕಾಶ್ಗೆ ವಹಿಸಿದ್ದೆ. ಪ್ರಕಾಶ್ ಅವರು ತುಂಬ ಅಚ್ಚುಕಟ್ಟಾಗಿ ಎಲ್ಲನೂ ಮಾಡಿದ್ದಾರೆ. ಎಲ್ಲರೂ ಶಿವಕುಮಾರ್ ಮೇಷ್ಟ್ರು ಮತ್ತು ಪ್ರಭಾಕರು, ದೇವರಾಜ್ ಮಾಸ್ಟ್ರು ಅಂತ ಸುಮಾರು ಜನ ಅದು ಯಾಕೆಂತಂದರೆ ಇದು ತುಂಬ ಕಷ್ಟದ ಕೆಲಸ. ಯಾಕೆ ನನಗೆ ಗೊತ್ತಿದೆ,
ದಿಗಂಬರ್ ಅಂತ ಬಿಟ್ಟು ನೋಡಿ ಇಲ್ಲಿ ಇದ್ದಾರೆ ದಿಗಂಬರ್ ಅಂತ ಇವರು ಬೀದರ್ ಕಾರ್ಪೊರೇಟ್ರವರು. ಈಗ ನೆಕ್ಸ್ಟು ಅವರು ಅಲ್ಲಿ ಬೀದರಲ್ಲಿ ಅವರು ಅಧ್ಯಕ್ಷರಾಗೋದು ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ನಮ್ಗೆ ಇನ್ನೊಂದು ಸಹಿ ಸುದ್ದಿ ಏನಂದರೆ ಚಿತ್ರದುರ್ಗದಲ್ಲಿ ನಗರಸಭೆ ಅಧ್ಯಕ್ಷರಾಗಿ ನಮ್ಮವರೇ ಆಗ್ತಾ ಇದ್ದಾರೆ. ಹಾಗಾಗಿ ಏನೋ ಒಂದೊಂದು ಕಡೆ ಎಲ್ಲ ನಮ್ಮವ್ರು ಬರ್ತಾ ಇರೋದರಿಂದ ನಮಗೆಲ್ಲ ಹೆಮ್ಮೆ ಇದೆ. ಅದರಿಂದ ಎಲ್ಲ ಮಡಿವಾಳರು ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ಎಲ್ಲರಿಗೂ ಈ ಯಶಸ್ವಿ ಆಗೋದಕ್ಕೆ ಎಲ್ಲ ಕಾರಣಕರ್ತರಾದ ಎಲ್ಲ ನನ್ನ ಮಡಿವಾಳ ಬಂಧುಗಳು, ನಮ್ಮ ಡೈರೆಕ್ಟ್ರುಗಳು ಆಗಲಿ ಮನ ಧನ ಕೊಟ್ಟು ಎಲ್ಲ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ನಾನು ರಾಜ್ಯ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಲುಪಿಸ್ತಾ ಇದ್ದೀನಿ.